ಅಕ್ಕವ ಅದಕ್ಕೆ ತರಕ್ಕೆ ಹೋದ್ರಿ ಅಂಗಿ ನೋಡ್ರಿ ಎಷ್ಟು ಚಂದಾಗೈತಿ. ಅಯ್ಯ ಚಂದಾಗೈತಲ್ಲ ಅಂಗಿ ನೋಡು ಎಷ್ಟು ಚಂದ ಕಾಣಕತ್ತೈತಿ ಕೂಸು. ನಿದ್ರ ತೆಗಿವ ಆಮ್ಯಾಗ ಅಲ್ಲ ಅದು ಯಾಕೆ ತರಕ್ಕೆ ಹೋದ್ರಿ ಹಂಗೆ ಬಂದಿದ್ರಕ್ಕಿತ್ತಪ್ಪ. ಅಯ್ಯ ಹುಡುಗಿ ಏನು ಅದಕ್ಕೆ ತಂದಿದ್ದಕ್ಕೆ ಒಂದು ಅಂಗಿ ತಂಗಿ ನಾ ಏನಾರ ಕಳ್ಕೊಂಡೇನ? ಅಯ್ಯ ಮಕ್ಕಳು ನೋಡುತ್ತೆ ಹಂಗೆ ನೋಡ್ಬಾರ್ದಂತ, ಒಂದು ಕೈಯಾಗ ರೊಕ್ಕ ಕೊಡ್ಬೇಕಂತ, ಇಲ್ಲ ಹಿಂಗೆ ಅಂಗಿ ಅಂಬ್ಲಿ ಏನಾರ ತೊಗೊಂಡೋಗಿ ನೋಡ್ಬೇಕಂತ. ಏನಾತ್ ಬಿಡು ಮಕ್ಕ ನೀನು ಹೊತ್ತೆ ಇಲ್ಲ ನೋಡೋದು ಕೂಸು. ಹೌದು ಮಕ್ಕ ಪೂರ್ತಿ ಅವ್ರ ಅಪ್ಪನ ಹೊತ್ತಂಗೆ ಐತಿ. ಚೇರೆ ಪಟ್ಟಿ ಪೂರ್ತಿ ಅವ್ರ ಅಪ್ಪನ ಹೊತ್ತೈತಿ. ನನಗದೇ ದೊಡ್ಡ ಹೆದರಿಕೆ ಆಗ್ಬಿಟ್ಟೈತಿ. ಹಂಗೆ ಕಂತೀಯ ಸುಮತಿ ಏನಾಯ್ತು? ಚೇರೆ ಪಟ್ಟಿ ಅವ್ರ ಅಪ್ಪನ ಹೊತ್ತೈತಿ ಹೊಂದ್ಲಿ, ಆದರೆ ಗುಣನೂ ಅವ್ರ ಅಪ್ಪನ ಹೊತ್ತಿಗಿತ್ರ ನಾ ಏನು ಮಾಡಲಿ ಅಕ್ಕವ? ತೆಗಿ ಸಾಕೋದು ಬೆಳೆಸೋದ್ರ ಮ್ಯಾಗ ಐತಿ. ಏನು ಸ್ವಲ್ಪರ ಓದಿ ವಿದ್ಯಾವಂತರಾಗಿ ತಪ್ಪು ಸರಿ ತಿಳ್ಕೊಳಂಗಾದ್ರೆ ದೇಶಕ್ಕೆ ತಾನ ಒಳ್ಳೆ ಪ್ರಜೆ ಆಕ್ಕಾರ. ಏನು ಅರ್ಧಂಬರ್ಧ ಆಗಿ ಅವ್ರ ಮನಸ್ಸು ಓಲಾಡೋಂಗಿತ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನಿರ ನೀನು ಒಳ್ಳೇದು ಕಲಸು ಹುಡುಗ ಏನು. ಆಮೇಲೆ ತಂದೆ ಹಂಗಿರ್ತಾರಲ್ಲ ಮಕ್ಕಳು ಹಂಗೆ ಆಗೋದಿಲ್ಲ, ಮಕ್ಕಳು ಒಳ್ಳೆ ಹಾದಿ ಹಿಡಿತಾರೆ. ಏನನ ಅಕ್ಕವ ನನಗಂತರೂ ಹೆಂಗೆ ಹುಡುಗನ ಸಾಕ್ಬೇಕನ್ನೋದು ಗೊತ್ತಾಗೋಲ್ತು. ಹಂಗಂದ್ರೆ ಹೆಂಗೆ ಗಂಡನ್ನ ಬಿಟ್ಟು ಬರಬೇಕಾರೆ ಇದ್ದ ಧೈರ್ಯ ಈಗ ಯಾಕಿಲ್ಲ? ಏನನ ಅಕ್ಕವ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯಾಗಿಲ್ಲ ಅಂತ ಈ ಮಾತು ಮಾತಾಡಕತ್ತೀನಿ, ಇದ್ರೆ ನಾ ಮಾತಾಡ್ತಿದ್ದಿಲ್ಲ. ಎಲ್ಲರ ಕೆಲ್ಸಕ್ಕೆ ಹೋಗ್ಬೇಕು. ಯಾಕೆ ಸುಮತಿ ನಿಂಗೆ ಏನಾರ ಬೇಜಾರಾಗೋಂಗೆ ಏನಾರ ನಿಮ್ಮ ಅಣ್ಣ ನಾನು ಮಾಡಿದ್ವೆ? ನಿಂಗೆ ಏನು ಕಡಿಮೆ ಮಾಡ್ಯವ? ಅದಕ್ಕಮ್ಮ ನಿಮಗಂದ್ರೆ ನಾನು ಬಾಯಾಗ ಹುಳ ಬಿದ್ದವು. ಪಾಪ ನೀವತ್ತ ಅಣ್ಣ ಆತ ಹಂಗಾಯಾಗ ಹಿಡ್ದಿರಿ, ಅದು ಬರಲಿಲ್ಲ. ಮುಂದಾದರೂ ಹೇಳಕತ್ತೀನಿ ಹೆಂಗೆ ಏನು ಮಾಡಲಿ ಅನ್ನೋದು ಗೊತ್ತಾಗೋಲ್ತ ಅಂತೇಳಿ. ನೋಡು ಸುಮತಿ ನಾವೊಂದು ಮಾತು ಹೇಳ್ತೀನಿ, ದುಡ್ಕೊಂಡು ತಿನ್ಬೇಕನ್ನೋರಿಗೆ 108 ದಾರಿ. ಅವಾಗಿನ ಕಾಲದಾಗೇನ ನಮ್ಮವಾರು ನಮ್ಮ ಅಪ್ಪರ ಕಾಲದಾಗ ದುಡಿಯಾಕೆ ಭಾಳ ದಾರಿಗಳು ಇದ್ದಿದ್ದಿಲ್ಲಂತೆ. ಈಗಿನ ಕಾಲದಾಗ ಹಂಗಿಲ್ಲ, ದುಡಿಯಾಕೆ ಸುಮಾರು ದಾರಿ ಅದಾವು. ನೋಡು ವಿಚಾರ ಮಾಡು, ಚಲೋ ತಂಗ ತಲೆ ಓಡಿಸಿ ಏನು ಮಾಡಿ ನಾ ದುಡಿಬೋದು ಅಂತೇಳಿ ಏನು ನೀನು ವಿಚಾರ ಮಾಡಿ ಮುನ್ನೊಗ್ಗು. ಸಮಾಧಾನ ತಗೋ, ಈಗೇನೂ ಅವಸರ ಇಲ್ಲ. ಯಾರೂ ನೀನು ಕೆಲ್ಸಕ್ಕೆ ಹೋಗಂತ ಕುತ್ತಿಗೆ ಮ್ಯಾಗ ಹತ್ತಿ ಕುಂತಿಲ್ಲ. ವಿಚಾರ ಮಾಡಿ ಮುನ್ನೊಗ್ಗು. ಆ ಕೆಲಸ ಹೆಂಗಿರ್ಬೇಕಂದ್ರೆ ಒಂದು ಒಳ್ಳೆ ರೀತಿ ಒಳಗೆ ನೀನು ಫಾಯ್ದೆ ಕೊಟ್ಟಿರ್ಬೇಕದು. ಹಂಗೆ ಮಾಡು. ನನ್ನ ತಲೆಯಾಗ ಒಂದು ವಿಚಾರ ಐತಿ, ಮೊನ್ನೆಯಿಂದ ವಿಚಾರ ಮಾಡಕತ್ತೀನಿ. ಆದ್ರೆ ಅದಕ್ಕೆ ನನಗೆ ಕೈಯಾಗ ಹೊಸ ರೊಕ್ಕ ಬೇಕಾಗ್ಯಾವ. ಏನು ಮಾಡ್ಬೇಕನ್ನಕತ್ತಿ? ಶಾಂತವ ಯಾವಾಗ ಬಂದೇವ? ಕುಂದ್ರೆ ನಿಂತ ಮಾತಾಡಕತ್ತೀಯಲ್ಲ. ಇಲ್ವೇ ಇಷ್ಟೊತ್ತು ಕುಂತಿದ್ದೆ, ಈಗ ಒಂದು ಟಕ್ಕ ನಡ ಹಿಡ್ದಂಗೆ ಆತಂತ ಎದ್ದೆ. ಹೌದನ? ದವಾಖಾನಿಗೆ ಹೋಗಿದ್ದೆ? ತೋರಿಸ್ಕೊಂಬಂದೆ? ದವಾಖಾನಿಗೆ ಹೋಗಿದ್ದೆ, ಆರಾಮೈತಿಯಲ್ಲ ಅಂತ ಹೇಳ್ಯಾರ. ಗುಳಿಗೆ ಔಷಧ ಕೊಟ್ಟಾರ, ಅದು ತಕ್ಕಂಗೆ ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಏನು ತೊಂದರೆ ಇಲ್ಲರಿ. ಆದರೆ ಊಟದೊಳಗೆ ಸ್ವಲ್ಪ ಚಂದ ಪತ್ತೆ ಕಾಯಿರಿ, ಇದನ್ನು ಸಿಕ್ಕಿದ್ದ ಬರ್ಷಣದ್ದು ತಿನ್ನಾಕೋಬೇಡ್ರಿ ಅಂತದು ಹೇಳ್ಯಾರ. ಹ್ಞೂ ಅಂತಂದೆ ನಾನು. ನೋಡು ಹುಷಾರಿ ಅಲ್ಲ, ನಿಮ್ಮ ಅತ್ತಿಗೆಲ್ಲ ಗೊತ್ಬಿಡು. ಪಾಪ ಹೇಳ್ತಾರೆ ಏನು ತಿನ್ಬೇಕು ಏನು ತಿನ್ಬಾರ್ದು ಅಂತೇಳಿ. ಅದ್ರಂತ ಇರುವ ಕೈ ಸಿಕ್ಕಿದ್ದ ತೊಗೊಂಡು ತಿನ್ನಕೋಬಿಡ ಅಂದಂಗೆ. ಕೆಲಸನೂ ಭಾಳ ಅಕ್ಕವ ನೀನು ಫ್ಯಾಕ್ಟ್ರಿಯಾಗ ಮಾಡೋದು. ಆಳದು ಬರಕತ್ತಾರ ಏನು ಬಿಟ್ಟಾರ? ನಮ್ಮ 3 ಹೆಣ್ಮಕ್ಳು ಸುದ್ದಲ್ಲವು, ಒಂಬರ್ತೇನಂತ ಒಂಬರ್ದಲ್ಲ ಅಂತವು. ಅದಕ್ಕೆ ಹೇಳಿದೆ. ಇಲ್ಲ ಪಾಪ ಎಲ್ಲರೂ ಬರಾಕತ್ತಾರ. ಪ್ರೇಮಕ್ಕಾರಂತರು ಜಗ್ಗ ಕೆಲಸ ಮಾಡ್ತಾರೆ ಬಿಡ್ರಿ. ಅವ್ರು ಒಂದು ಆಳಿಗೆ 2 ಆಳು ಕೆಲಸ ಮಾಡ್ತಾರೆ. ಭಾಳ ಕೆಲಸಗಾರರು ಪಾಪ. ಮತ್ತು ಹೊಸದಾಗಿ ನಿನ್ನೆಯಿಂದ ಅವ್ರು ಹಣ್ಮಕ್ಕಾರು ಬರಾಕತ್ತಾರ್ರಿ. ನನಗೊಟ್ಟು ಆಳಿಂದ ಅಗತ್ಯನೂ ಇತ್ತು, ಅವರು ಬರಾಕತ್ತಾರಲ್ಲ ಮತ್ತೊಟ್ಟು ಹಗರ ಆತು ನೋಡ್ರಿ. ಆಗ್ಲೇವ ಏನೋ ನೋಡು, ಓದಿಲ್ಲ ಬರ್ದಿಲ್ಲ ಅನ್ಕೊಂತನ ಇಲ್ಲಿ ಬಂದು ಅದೇನೋ ಹಪ್ಪಳ ಉಪ್ಪಿನಕಾಯಿ ಅಂತ ಸಣ್ಣ ಪ್ರಮಾಣದಾಗ ಶುರು ಮಾಡಿ ಇವತ್ತು ಅದಕ್ಕಂತ ಒಂದು ಗೋಡೌನ್ ಕಟ್ಟಿ 4 ಮಂದಿ ಕೆಲಸ ಕೊಟ್ಟು ಪಗಾರ ಕೊಡಂಗೆ ಆತಲ್ಲ, ಮಷೀನ್ ಎಲ್ಲ ಮಾಡ್ಕೊಂಡು. ಹೌದು ಬಿಡುವ, ಹೌದು ಅನ್ಬೇಕು. ನೀ ಮೊದ್ಲೇಕ ಚಾಲು ಮಾಡ್ತೀನಿ ಅಂದಾಗ ಇದೇನು ಮಾಡಿತ್ತು ಅಂತ ಮಾಡಿದ್ದೆ ನಾನು. ಸುಳ್ಳಲ್ಲ, ನೀ ಮತ್ತೆ ಮಾಡೇ ತೋರಿಸಿದ್ ಬಿಡೋದನ್ನು. ಅದಕ್ಕೆ ಅನ್ನೋದು ಯಾರನ್ನೂ ಮಕ ನೋಡಿ ಮಣಿ ಹಾಕ್ಬಾರ್ದು ಅಂತೇಳಿ. ಆಗಲಿ ಒಳ್ಳೇದಾಗ್ಲವ. ಅಂದಂಗೆ ಸುಮತಿ ನೀ ಏನೋ ಹೇಳಕತ್ತಿದ್ದಿ, ಅವಾರು ಬಂದ್ರಂತ ಮಾತು ನಿಂತೆ. ಏನೋ ಅಂದಲ್ಲ, ಏನೋ ಬಂಡವಾಳ ಬೇಕಂತೇಳಿ. ಹಂಗೇನಾರ ರೊಕ್ಕದ ಅವಶ್ಯಕತೆ ಇದ್ದರೆ ಅಯ್ಯೋ ನಾನೇ ಲೋನ್ ಮಾಡ್ಸೀನಿ. ನನಗೆ ರೊಕ್ಕದ ಸಹಾಯ ಮಾಡೋಕೆ ಆಕ್ಕತೆ ಇಲ್ಲ, ಗೊತ್ತಿಲ್ಲ. ಹೇಳಿ ಎಷ್ಟು ಅದ ರೊಕ್ಕ? ಒಂದು 20,000. 20,000ನಾ? 20,000 ಆದ್ರೆ ನೀವು ಒಂದು ಮಾತು ನಿಮ್ಮ ಅಣ್ಣನ ಕಡೆನೇ ಕೇಳಲ್ಲ, ಅದ್ರಾಗ ಏನಾಗೋದೈತಿ? ಹೌದು 20,000ಕ್ಕೆ ನೀ ಬಂಡವಾಳ ಹಾಕಿ ಏನು ದಂಧೆ ಶುರು ಮಾಡ್ತಿ? ಹೌದು ಅಂದರೆ ನೀನು ಏನಾರ ತಯಾರಿಕೆ ಮಾಡ್ಬೇಕಂತ ಮಾಡಿಯೇನು? ಇಲ್ಲ ನಾ ಅದನ್ನು ಮಾಡ್ಬೇಕಂತ ಶುರು ಮಾಡಿಲ್ಲ. ನಾನು ಒಂದು ಒಳ್ಳೆ ಫೋನ್ ತೊಗೋಬೇಕು ಫಸ್ಟ್. ಅದಕ್ಕೆ ಸರಿಯಾಗುವಂಥದ್ದು ಒಂದು ಚಲೋದೊಂದು ಈ ಆನ್ಲೈನ್ ಫ್ಲಿಪ್ಕಾರ್ಟ್ನಾಗ ಸಿಗ್ತಾವ ಒಂದು ಮೈಕ್ ಒಂದು ಫೋನ್ ತೊಗೋಬೇಕಂತ ಮಾಡೀನಿ. ಮೈಕ್ ತೊಗೊಂಡೇನು ಹಾಡು ಹೇಳ್ತೀಯಾ? ಮೈಕ್ ಫೋನ್ ಅದಕ್ಕೆ ಬೇಕು ನಿಂಗೆ? ಇಷ್ಟು ಕಡೆ ಫೋನ್ ಐತಲ್ಲ. ಅಯ್ಯೋ ಅದ್ರದ್ದು ಅದೇನೋ ಅಂತಾರಲ್ಲ ಕ್ಲಾರಿಟಿ, ಅದು ಸರಿ ಇಲ್ಲ. ಒಂದು 7,000 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ನಾನು. ಅವಾಗ ಏನು ಬ್ಲರ್ ಬರ್ತೈತಿ, ಫೋನ್ ಹಚ್ಚಾಕ ಮಾಡಾಕ ಇಡಾಕ ಅಡ್ಡಿ ಇಲ್ಲ. ಅದು 20 ಸಲ ಹ್ಯಾಂಗ್ ಆಕತಿ. ಒಂದು ಚಲೋ ಫೋನ್ ತೊಗೋಬೇಕಾಗೈತಿ. ಯಾಕಂದ್ರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ತಲೆ ಒಳಗೆ ಭಾಳ ಬಂದ್ಬಿಟ್ಟೈತಿ. ನೋಡು ಹೆಂಗಿದ್ರು ಇನ್ನೂ ಒಂದು 3 ತಿಂಗಳಂತರೂ ನಾವು ಹೊರಗೆ ಹೋಗಕ್ಕೆ ಬರೋಂಗಿಲ್ಲ. 3 ತಿಂಗಳು ಮನ್ಯಾಗ ಇರ್ಬೇಕು. ಆ 3 ತಿಂಗಳದಾಗ ಒಂದು ಪ್ರಯತ್ನ ಮಾಡೋಣ ಅಂತ. ಯಾಕೆ ವಿಡಿಯೋ ಮಾಡಿ ಹಾಕಿದ್ರೆ ಅದು ನನ್ನ ನಶೀಬಕ್ಕೆ ಏನಾರ ಚಲೋ ಆಗಿ ಅದರಿಂದನ ಒಂದು 4 ಕಾಸು ಬರುವಂಗೆ ಆಗಿಬಿಟ್ರೆ ಅಂತ. ಅಕಸ್ಮಾತ್ 3 ತಿಂಗಳ ಮಟ್ಟ ಪ್ರಯತ್ನ ಪಡ್ತೇನೆ, ಒಂದಕ್ಕೂ ನನಗೇನು ಉಪಯೋಗನೇ ಆಗಲಿಲ್ಲ ಯಾವ ವಿಡಿಯೋದಿಂದನೂ ಅನ್ನೋದಾದರೆ ಮತ್ತೆ ಬಿಟ್ಟು ಬೇರೆ ಏನಾರ ಕೆಲ್ಸಕ್ಕೆ ಹೋದ್ರಾತ ಅಂತ. ಇವ
ಗಿಡಿವೆ ಮಾಡಾಕದಿಲ್ಲ ಬೇಡವ ಒತ್ತಿಗೆ ತಗ ಹೊಲ್ಸತ್ತಾಗ ಗಂಡು ಮಕ್ಳು ಕೈಯ ಫೋಟೋ ಗಿಟ್ಟ ಸಿಕ್ಕು ಅವರು ಆ ಫೋಟೋ ತೊಗೊಂಡು ಅಂಥದ್ದು ಮಾಡಿ ಅದು ನೋಡ್ತಿಲ್ ಚಂಡ್ ಕಟ್ ಮಾಡಿ ಬರೀ ಬತ್ಲು ಇದ್ದರಿಗೆಲ್ಲ ಕುಂದ್ರಿಸಿ ಏನೇನೋ ಮಾಡ್ತಾರ ಗಿಡ್ತಾರ ಬೇಡವ ಅವೆಲ್ಲ ಏನು ನಮ್ಮ ಅಂತ್ಯಂದಾಗ ಅವೆಲ್ಲ ಬೇಡ ನಿಮ್ಮ ಅಣ್ಣಗೆ ಗೊತ್ತಾತಂದ್ರೆ ಬೈತಾನೆ ನೋಡು ಬೇಡ ಯವ್ವ ಅದು ಹಂಗಲ್ಲ ನೀ ಹೇಳೋದು ಅದೇ ಬೇರೆ ಈಗ ನಾ ಮಾಡ್ತಿರೋದೇ ಬೇರೆ ನಿಂಗೆ ಗೊತ್ತಾಗೋದಲ್ಲಿ ಸುಮ್ಮನಿರ್ಬೇ ನಾ ಅಣ್ಣ ಬರಲಿ ಮಾತಾಡ್ತೀನಿ ನೋಡೋಣ 3 ತಿಂಗಳು ಖಾಲಿ ಕುಂದ್ರ ಬದಲಿ ಒಂದು ನೀರಾಗ ಒಂದು ಕಲ್ಲು ಹೋಗ್ಯಾನ ಅಂತ ಹೇಳೋಕ್ಕಾಗಲ್ಲ ಯಾವ್ದು ಹೆಂಗೆ ಹೇಳ್ತತಿ ಅಂತ ಒಂದು ಇದ್ರೊಳಗೆ ಏನಾರು ಒಂದು ಮಾಡೋಣ ಅನ್ನೋದು ಭಾಳ ತೊಗೊಂಬಿಟ್ಟತಿ ನನಗೆ ಅದಕ್ಕೆ ಒಂದು ಫೋನಿಂದ ಒಂದು ನಂಗೆ ಸಹಾಯ ಆತಂದ್ರೆ ನಾ ಮುಂದೆ ಏನಾರು ಒಂದು ಮಾಡ್ತೀನಿ ಆಯ್ತವ ನಾ ಮಾತಾಡೋಕನ್ನಕ್ಕೇನ ನಿಮ್ಮ ಅಣ್ಣ ಬರ್ತಾನಲ್ಲ ನಿಮ್ಮ ಅಣ್ಣ ಕೊಟ್ಟು ನೀನೇ ಮಾತಾಡ್ಕೊ ಮಾಡು ಯಾವುದು ಕೆಲಸನೂ ಕೀಳಲ್ಲ ಅದು ಆಕತಿ ಆಗೋದಿಲ್ಲ ಅಂತ ನಾವೇ ಯಾಕೆ ಮೊದಲೇ ಯೋಚನೆ ಮಾಡ್ಬೇಕು ಹೇಳೋಕ್ಕಾಗಲ್ಲ ದೇವ್ರು ನಿನಗೆ ಅದ್ರಾಗ ಒಂದು ಆಶೀರ್ವಾದ ಕೊಡ್ಬೇಕು ಅನ್ನೋದಾದ್ರೆ ಆಗಲಿ ತಿಂಗಳ 5,000 ರೂಪಾಯಿ ಬಂದರು ಯಾರು ನಿನಗೆ ಕೆಡಿಸೋದೈತೆ ಹೌದಿಲ್ಲ 5,000 ರೂಪಾಯಿ ಬಂದರು ಅದನ್ನ ಕುಂದಿರಿಸಿ ಕೊಡೋರು ಯಾರು ಆಗಲಿ ತಗೋ ಮಾಡು ಅದು ಹೆಂಗದ ಏನಾಗಬೇಕದ ನನಗೂ ಪೂರ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ ವಿಡಿಯೋ ನೋಡಿದ್ದೆ ಅದರೊಳಗೆ ಹೇಳಿದ್ರು 1,000 ಸಬ್ಸ್ಕ್ರೈಬ್ ಆಗಬೇಕು 4,000 ವಾಚಿಂಗ್ ಅವರ್ಸ್ ಆಗಬೇಕು ಅಂತೇಳಿ ಆದ್ರೆ ಅದಷ್ಟು ಸುಲಭಲ್ಲ ಆಗೋದು ಒಬ್ಬೊಬ್ರಿಗೆ ಆಕತಿ ಒಬ್ಬೊಬ್ರಿಗೆ ಆಗೋದೇ ಇಲ್ಲ ಅಂತಲೂ ಅಂತಾರೆ ಇದೊಂಥರ ನೀರಿನ ಮೇಗಿನ ಗುಳ್ಳಿದ್ದಂಗೆ ಆಮೇಲೆ ಲಕ್ ಆತ್ರಾತು ಇಲ್ಲಂದ್ರೆ ಇಲ್ಲ ಹಿಂಗೆ ಕಾಯಮ್ಮ ಅಂತ ಅದನ್ನು ಬಿಟ್ಕೊಳಕ್ಕಾಗಲ್ಲ ಮಾಡು ಅದು ಏನು ಮಾಡ್ತೀವಿ ಮಾಡು ಆಗಲಿ 3 ತಿಂಗಳ ಮಟ್ಟ ಖಾಲಿ ಕುಂದ್ರ ಬದಲು ಇದೊಂದು ಪ್ರಯತ್ನ ಮಾಡು ಹಂಗೆ ಮಾಡ್ತೀನಿ ಹೌದು ಇಡೀ ಅಂದ್ರೆ ಏನು ಮಾಡ್ತೀವಿ ಡೈಲಿ ಬ್ಲಾಗ್ ಅಂದ್ರೆ ಈಗ ನೋಡ್ರಿ ನಮ್ಮ ಅತ್ತಿಗೆ ಮಡಿಗೆ ಮಾಡತ್ತಾರ ನಮ್ಮ ಅವ್ವಾರು ಬಂದ್ರೆ ನಾನು ಪಾಪುಗೆ ಇದು ಮಾಡಾಕತ್ತೀನಿ ಜಳಕ ಮಾಡ್ಸಕತ್ತೀನಿ ಉಣ್ಣಾಕತ್ತೀನಿ ತಿನ್ನತ್ತೀನಿ ಹೊಂಟೇನಿ ಬಂದೇನಿ ಕುಂತೇನಿ ನಿಂತೇನಿ ಅಂತೆಲ್ಲ ಮಾಡ್ಬೇಕಂತ ಮಾಡೇನಿ ಅದನ್ನೇ ಯೂಟ್ಯೂಬರ್ಗಳು ಜೀವನನೂ ಹೆಂಗೈತಿ ಏನೋ ನನಗೂ ಗೊತ್ತಿಲ್ಲ ಆ ಜೀವನ ಒಂದು ನೋಡೋಣ ಅಂತ ಮಾಡು ನೋಡೋಣ ಅದನ್ನೆಲ್ಲ ನೋಡ್ತಾರ ಅಯ್ಯೋ ಅತ್ತಿಯರ ನಿಮ್ಗೆ ಗೊತ್ತಿಲ್ಲ ನೋಡ್ತಾರ ಅದನ್ನು ನೋಡ್ತಾರ ಇಷ್ಟಪಟ್ಟು ಹೌದವ ಚಲೋ ಕಂಟೆಂಟ್ ಮಾಡಿ ಹಾಕ್ತಾರೆ ನೋಡು ಕತಿ ಮಾಡಿ ಹಾಕೋದು ಒಂದೇನೋ ಒಂದು ಚಂದಾಗಿ ನೃತ್ಯ ಮಾಡಿ ಹಾಕೋದು ಯುವಕ್ರಕ್ಕಿಂತ ಈ ನೆಲ ಒರ್ಸಕತ್ತೇನೆ ನೋಡ್ರಿ ಅರ್ಬಿಗೆ ಹತ್ತೀನಿ ಕಸ ಹೊಡ್ಯಾತೀನಿ ಕಲರ್ ಇವನ್ನೇ ಭಾಳ ಇಷ್ಟಪಟ್ಟು ನೋಡೋರು ಅದಾರ ಕೆಲವರು ಅಂದರೆ ಇನ್ನೊಬ್ಬರ ಜೀವನದೊಳಗೆ ಏನು ಆಗ್ತೈತಿ ಅವ್ರು ಏನು ಮಾಡ್ತಾ ಇದಾರ ಅನ್ನೋದು ನೋಡೋಕ್ಕೂ ಭಾಳ ಜನ ಇಷ್ಟಪಡ್ತಾರೆ ಅಂಥದ್ದು ನೋಡ್ತಿರ್ತಾರಪ್ಪ ಒಟ್ಟು ಗೊತ್ತನ ಏನವ ಏನಾದ ನಮ್ಗೆ ಗೊತ್ತರಾಗೋದಿಲ್ಲ ನೋಡು ಈ ನಾಳೆ ಏನಾರ ಇದರಿಂದ ಮಾತು ಕೇಳ್ತು ಮತ್ತೆ ನಾ ಹೇಳಕತ್ತೇನೆ ಈಗ ನೋಡು ನಿಮ್ಮ ಅಣ್ಣನ ಒಂದು ಮಾತು ಕೇಳು ನಿಮ್ಮ ಅಣ್ಣ ಮಾಡಂದ್ರೆ ಮಾಡು ಇಲ್ಲಕಂದ್ರೆ ಅದ್ರ ಕಡೆ ತಲೆ ಹಾಕಂಗಿಲ್ಲ ಮತ್ತೆ ನಾ ಈಗ ಹೇಳೇನಿ ಆಯ್ತವ ನಾಳೆ ನಿನ್ನ ಗಂಡ ಎಲ್ಲಿ ಅಂದ್ರೆ ಏನು ಹೇಳ್ತಿ ಅವ್ರು ನೋಡಿದಾರ ಗಂಡನ ತೋರ್ಸೋಕ್ಕಾಗಲ್ಲ ಹೊಳ ನೀನು ನಿನ್ನ ಮಗ ಇಬ್ಬರೇ ವಿಡಿಯೋ ಮಾಡ್ಕೊತ ನಿಂತು ಬಿಡ್ತೀರೇನ ಗಂಡನ ತೋರಿಸು ಅಂತಾರೆ ಅವಾಗ ಯಾರನ್ನ ತೋರಿಸ್ತಿ ಅವ್ನು ಹೋಗ್ಯಾನ ನಿನ್ನ ಬೇಕಿನ ಲಗ್ನ ಮಾಡ್ಕೊಂಡು ಹಲ್ಕಟ್ ಮಾಡೇ ಅವ್ನು ಹಿಂಗೆ ಮತ್ತೆ ನನ್ನ ಬಾಯಿಗೆ ಬೇರೆ ಬರ್ತತಿ ನನಗೆ ಹೊಟ್ಟಾಗ ದಗದ ಬೆಂಕಿ ಹತ್ತಿ ಉರಿತೈತಿ ಅವ ಸುಮ್ಮನಿರವ ನಾ ಮರಿಬೇಕಂತಿದ್ದೀನೋ ನೀನು ನೆನಪು ಮಾಡ್ತೀನಿ ನೋಡು ಸುಮತಿ ಇನ್ನೊಂದು ಲಗ್ನ ಆತ ನಿನ್ನ ಗಂಡಗ ಅಕ್ಕವ ಇನ್ನೊಂದು ಲಗ್ನ ಮಾಡ್ಕೊಂಡಾನಂತ ಅದಕ್ಕೆ ಆಕಿನ್ನೂ ಏನು ನೆಟ್ಟಗೆ ಬಾಳಿಸ್ತಾನೋ ಏನು 3 ದಿನಕ್ಕೆ ಬಿಟ್ಟು ಹೋಗ್ತಾನ ದೇವರಿಗೆ ಗೊತ್ತು ಛೇ ಎಂಥ ಗಣಮಗವ ನಾನು ಹಂಗಾರೆ ಇವತ್ತೆಲ್ಲ ನಾಳೆ ಸರಿ ಹೋಗತ್ತೇನೆ ಅಂತ ಮಾಡಿದ್ರೆ ಇದು ಹಿಂಗಾಗುತ್ತಾ ಹೋಗ್ಲಿ ಬಿಡು ಚಿಂತೆ ಮಾಡಬೇಡ ಅಯ್ಯೋ ಅಕ್ಕವ ನಾ ಚಿಂತೆನೆ ಮಾಡೋದು ಬಿಟ್ಟೇನಿ ಈ ಗಂಡು ಸತ್ತವ್ರು ಎಷ್ಟೋ ಜನ ಇಲ್ಲ ಜೀವನದಾಗ ಅವ್ರವ್ರ ಜೀವನ ಅವ್ರು ಸಾಗಿಸ್ಕೊಂಡು ಹಂಗೆ ಅಂತ ತಿಳ್ಕೊಂಬಿಟ್ಟೆ ನಾ ಅಂತರು ಎಷ್ಟೋ ಸಲ ನನ್ನ ಮನ್ಸಿಗಾಗಿರೋ ನೋವು ಅದು ಯಾರಿಂದನೂ ಹೋಗ್ಸೋಕ್ಕಾಗಲ್ಲ ಅದಕ್ಕೆ ಬೇಡ ಅವ ಬೇಡ ಅವಂಗ ನಾ ಬೇಡ ಅಂದಮೇಲೆ ನನಗೂ ಅವ ಬೇಕಾಗಿಲ್ಲ ಅವಂಗ ನಾ ಬೇಡ ಅಂದಮೇಲೆ ಅವನೇ ಬೇಕು ಅಂತ ನಾನು ಯಾಕೆ ಹಿಂದೆ ಹೋಗ್ಲಿ ಯಾಕಂದ್ರೆ ನನಗೆ ಸ್ವಾಭಿಮಾನ ಅನ್ನೋದಿಲ್ಲ ತಪ್ಪಿರೋದು ಅವ್ನು ಇಟ್ಕೊಂಡು ಅವ್ನು ನೆಟ್ಟ ಹೆಂಡತಿ ಬಾಳ್ಸೋ ಯೋಗ್ಯತೆ ಇಲ್ಲ ಅವ ಇನ್ನೊಂದು ಮಾಡ್ಕೊಂಡು ಕೂತಾನ ನೋಡೋಣ ಎಟ್ರ ಮಟ್ಟಿಗೆ ಜೀವನ ಮಾಡಿ ಇದಾಕನ ಅವನ ಮುಂದೆ ಬಾಳಿ ಬದುಕಿ ತೋರಿಸ್ಬೇಕನ್ನೋದು ನನ್ನ ಛಲ ಭಾಳ ಐತಿ ನಾನು ಬಾಳಿ ಬದುಕ್ತೇನೆ ಜೀವನ ಸಾಗಿಸ್ತೇನೆ ನೋಡ್ತಿರ್ಲಿ ಏನ ನನ್ನ ಕೈಲಿ ಎಷ್ಟಕ್ಕತ್ತ ಅನ್ನ ಉಣ್ಣ ಜಗದ ಗಂಜಿ ಕುಡ್ದಾದ್ರೂ ಜೀವನ ಮಾಡ್ತೇನೆ ಅವನಂಗಂತೂ ಇರೋದಿಲ್ಲ ಈ ಅವ್ವನ ಹೊಳ್ಳ ಬಳ್ಳ ಅದನ್ನ ನೆನಪು ಮಾಡೋದತ್ತಾಗ ನೆಮ್ಮದಿಯಾಗಿ ನಾನು ಇರಾಕ ಬಿಡೋದಿಲ್ಲ ತಗ ಮಾತಾಡತ್ಲೆ ಸಿಟ್ಟು ಬರ್ತೈತಿ ನಿಮಗೆ ಏನಾರ ಮಾಡ್ಕೊ ಹೋಗ್ರಿ ಬಿಡ ವಯಸ್ಸಾದಾರ ಎಷ್ಟಾದ್ರೆ ಹಳೆ ಕಾಲದಾರ ಅವ್ರ ಮನ್ಸಿಗೆ ಅನ್ಸಿದ್ದು ಇದ್ಕಿದ್ದಂಗೆ ಮಾತಾಡ್ತಾರಷ್ಟೆ ಆಕೆನ್ ಬೇಜಾರು ಮಾಡ್ಕೊಬೇಡ ಸುಮತಿ ಸುಮ್ಮನೆ ಹೋಲಿ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಕ್ಕ ಯಾರಿಗೂ ಜೀವನ ಹಾಳಾಗ್ಲಿ ಅಂತ ಯಾವ ಹೆಣ್ಣು ಆಸೆ ಪಡಂಗಿಲ್ಲ ಏನೋ ನನ್ನ ನಶೀಬ್ ಬರಬರಿ ಇಲ್ಲ ಏನು ಮಾಡೋಕ್ಕಾಗತ್ತೆ ಮದುವೆ ಮಾಡಿದ್ಯಾರು ನಮ್ಮ ಅಣ್ಣ ನಾನೇನು ಓಡೋಗಿ ಮದುವೆ ಮಾಡ್ಕೊಂಡೇನೆ ಇಲ್ಲ ಪಾಪ ಅವನು ಏನು ನನ್ನ ಜೀವನ ಹಾಳಾಗ್ಲಿ ಅಂತಲ್ಲ ಮಾಡಿದ್ದು ಅವನು ವಿಚಾರಿಸಿ 4-5 ಕಡೆ ಚಲೋ ಐತಿ ಹುಡುಗ ಪಗಾರ ಚಲೋ ಐತೆ ಅಂದಮೇಲೆ ಮದುವೆ ಮಾಡಿದ್ದು ಅವ ನಡಕ ಆಡೋದು ಕಲ್ತ್ರೆ ಯಾರು ಏನು ಮಾಡ್ಬೇಕು ಅವ ಅಷ್ಟು ಹಿಂಸೆ ಕೊಡಾತಾನ ಬಂಗಾರ ಬೆಳ್ಳಿ ಅಂತೇಳಿ ರೊಕ್ಕ 90 ಅವ್ರ ಮನೆಯಿಂದ ಅಂತಾನ ಒಂದು ಸ್ವಾಭಿಮಾನ ಅನ್ನೋದಿಲ್ಲ ಅವನಿಗೆ ಅಂತ ಗಂಡಸಿನ ಕುಟಿ ಏನು ಬಾಳಲಿ ನಾನು ಅದಕ್ಕೆ ಬಿಟ್ಕೊಟ್ಟು ಬಂದೆ ನಮ್ಮವ್ವ ಮೊದಲು ಸುಮ್ಮನೆ ಇರ್ತಿದ್ಲ ಈಗ ಇತ್ತಿತ್ತಾಗಿ ಯಾಕೆ ಒಂಥರನೂ ಮಾತಾಡಕತ್ತಾಳಾಕಿನು ಅದಕ್ಕೆ ಏನು ಕಷ್ಟ ಆಗೈತೆ ಅಂತ ಕೇಳಿದ್ರಲ್ಲ ಈಗ ಹೇಳ್ತೇನೆ ಕೇಳ್ರಿ ನಮ್ಮ ಅವನ ನನಗೆ ಚುಚ್ಚಿ ಮಾತಾಡಕತ್ತಾಳ ಗೊತ್ತಾ ನಿಮಗೆ ಗೊತ್ತಾಗಲ್ತದ ಆಕಿತೆಲ್ಲ ಏನು ಓಡಾಕತ್ತೈತೆ ನನಗೆ ಗೊತ್ತಿಲ್ಲ ಆಕಿತೆಲ್ಲ ಏನೈತಂತ ನನಗೆ ಗೊತ್ತಿಲ್ಲ ಅದಕ್ಕೆ ನನ್ನ ಜೀವನ ನಾನು ನೋಡ್ಕೋಬೇಕು ಅನ್ನೋದು ನನಗೆ ಭಾಳ ತಿಳಿಗೆ ಬರ್ತೈತೆ ದೊಡ್ಡವ್ರು ಹೇಳೋದು ಸುಮ್ಮನಲ್ಲ ಎಲ್ಲ ಚಲೋ ಇದ್ರಷ್ಟೇ ಜೀವನ ಕೆಟ್ಟ ತವ್ರ ಮನೆಗೆ ಬರಬಾರ್ದು ಹೆಣ್ಮಕ್ಳು ತವ್ರ ಮನೆಗೆ ಬರಬಾರ್ದು
ಏನು ಮಾಡ್ಬೇಕು ಬಿಟ್ಕೊಟ್ಟು ಬಂದೆ. ಇನ್ನೊಂದು ಮಾಡ್ಕೊಂಡು ಕುಂತ ಎಲ್ಲ ಅಂದಿದ್ದನ್ನು ಹೊಡೆದ್ರು ಹೊಡಿ ಬೈದ್ರು ಬೈ ಬೇಕಾದಾಗಲಿ ನಾನು ನಿನ್ನ ಕಾಲು ಕಡೆನೇ ಬಿದ್ದಿರ್ತೀನಿ ಅಂತ ನನಗಾಗಲ್ಲ ಇರಕ್ಕೆ. ಅದಕ್ಕೆ ಬೇಜಾರಾಯ್ತು. ಈಗ ಆಗೋಗಿದ್ದೇನೆ ಹೊಳ್ಳ ಬೆಳ್ಳ ಹೊಳ್ಳ ಬೆಳ್ಳ ಹೊಳ್ಳ ಬೆಳ್ಳ ಅನ್ನೋದು ಯಾಕೆ ಅನ್ನಿಸ್ಕೋಬೇಕು ನಾನು. ಅದಕ್ಕೆ ನಮ್ಮನ್ನ ನಾವು ತಿನ್ಕೊಂಡು ನಮ್ಮ ದಾರಿ ನಾವು ನೋಡ್ಕೊಂಡ್ರೆ ಯಾರಿಗೂ ಟೆನ್ಷನ್ ಇರಂಗಿಲ್ಲಲ್ಲ. ಒಂದೊಂದ್ಸಲ ಭಾಳ ಯೋಚನೆ ಆಕೈತೆ. ಹೋಗ್ಲಿ ಬಿಡ ಸುಮತಿ, ಅವ್ರಿಗೆ ನಿನ್ನ ಮೇಲೆ ಸಿಟ್ಟನ ಏನ ಹಂಗೆ ಮಾತಾಡ್ತಾರೆ, ಅದಕ್ಕೆ ಯಾಕೆ ಬೇಜಾರಕ್ಕೆ.